ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ಯಲ್ ಫುಡ್ ಕಿಚನ್. ಇವತ್ತು ನಾವು ಸುಲಭ ರೀತಿಯಲ್ಲಿ ಗ್ರೀನ್ ಪೀಸ್ ಪುಲಾವ್ ಮಾಡುವ. ಇದು ಸಡನ್ ಆಗಿ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನಮ್ಗೆ ಏನ್ ಮಾಡುದಪ್ಪ ಅಂತ ಗೊತ್ತಾಗಲ್ಲ. ಆಗ ನಾವು ಇಮಿಡಿಯೇಟ್ ಆಗಿ ಇದನ್ನು ರೆಸಿಪಿಯನ್ನು ಮಾಡಬಹುದು. ಹಾಗೂ ಸ್ಟೂಡೆಂಟ್ಸ್ ಟ್ರೈ ಮಾಡಬಹುದು, ಬ್ಯಾಚುಲರ್ಸ್ ಇದನ್ನು ಮನೆಯಲ್ಲಿ ಟ್ರೈ ಮಾಡಬಹುದು. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 1 ಲೋಟ ಬಾಸ್ಮತಿ ರೈಸ್, ಅದನ್ನು ನಾನು 20 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೇನೆ, ಸೋಕ್ ಮಾಡಿಟ್ಕೊಂಡಿದ್ದೇನೆ. ಸೊ ಈ ಲೋಟೆಯಲ್ಲಿ 1 ಲೋಟ ರೈಸ್ ತಗೊಂಡಿದ್ದೇನೆ. ಸೊ 1/4 ಲೋಟೆಯಷ್ಟು ನಾನು ನೀರು ಯೂಸ್ ಮಾಡ್ತೇನೆ. 1/2 ಕಪ್ ಫ್ರೋಸನ್ ಪೀಸ್ ಅಥವಾ ನೀವು ಫ್ರೆಶ್ ಬಟಾಣ ಸಹ ತಗೊಳ್ಬಹುದು. 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಗೀ, 3 ಟೇಬಲ್ ಸ್ಪೂನ್ ಅಷ್ಟು ರೆಸಿನ್ಸ್ ಒಣ ದ್ರಾಕ್ಷಿ, 1 ಬೇ ಲೀಫ್, ಸಣ್ಣ ಪೀಸ್ ಜಾವಿತ್ರಿ ಮೇಯ್ಸ್, 5 ರಿಂದ 6 ಕ್ಲೋಸ್ ಲವಂಗ, 1 ಬ್ಲ್ಯಾಕ್ ಕಾರ್ಡಮಮ್ ಕಪ್ಪಿ ಏಲಕ್ಕಿ, ಅದನ್ನು ಸ್ವಲ್ಪ ನಾನು ಗುದ್ದಿಟ್ಕೊಂಡಿದ್ದೇನೆ, 1 ಸ್ಟಾರ್ ಎನೀಸ್, 1 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ, 20 ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 2 ಗ್ರೀನ್ ಚಿಲ್ಲಿ ಹಸಿಮೆಣಸು, 12ರಷ್ಟು ಗೋಡಂಬಿ ಕ್ಯಾಶ್ಯೂನಟ್, 6 ಪೀಸ್ ಗಾರ್ಲಿಕ್ ಬೆಳ್ಳುಳ್ಳಿ, ಇದನ್ನು ನಾನು ಕ್ರಶ್ ಮಾಡಿ ಗುದ್ದಿಟ್ಕೊಂಡಿದ್ದೇನೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ನಾನಿಲ್ಲಿ ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಕುಕ್ಕರ್ ಬಿಸಿ ಆದ ಗೀ ತುಪ್ಪ ಹಾಕೊಳ್ಳುವ. ತುಪ್ಪ ಬಿಸಿ ಆಗಲಿ. ತುಪ್ಪ ಬಿಸಿ ಆದಂತ ಎಲ್ಲ ಹೋಲ್ ಸ್ಪೈಸಸ್ ಅನ್ನು ಹಾಕೊಳ್ಳುವ. ಇದನ್ನು ನಾವು ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಗೋಡಂಬಿ ಹಾಕೊಳ್ಳೋಣ, ಕ್ಯಾಶ್ಯೂನಟ್. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಈಗ ಇಲ್ಲಿ ಗೋಡಂಬಿ ಕ್ಯಾಶ್ಯೂನಟ್ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಒಣ ದ್ರಾಕ್ಷಿ ಹಾಕೊಳ್ಳೋಣ. ಇಲ್ಲಿ ನಾನು ಜೀರಾ ಯೂಸ್ ಮಾಡೋದಿಲ್ಲ. ಜೀರಾ ಯೂಸ್ ಮಾಡಬೇಡಿ, ಒಳ್ಳೇದಾಗೋದಿಲ್ಲ ಗ್ರೀನ್ ಪೀಸ್ ಪುಲಾವ್ಗೆ. ಈಗ ಒಣ ದ್ರಾಕ್ಷಿ ಸಹ ಫ್ರೈ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ವಟಾಣ ಹಾಕೊಳ್ಳುವ. ನಾನಿಲ್ಲಿ ಫ್ರೋಸನ್ ವಟಾಣ ಯೂಸ್ ಮಾಡೋದು. ಸೊ 1 ಮಿನಿಟ್ ಇದು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಆದ್ರೆ ಸಾಕು. ಒಂದು ವೇಳೆ ನೀವು ಫ್ರೆಶ್ ವಟಾಣ ಯೂಸ್ ಮಾಡೋದಾದ್ರೆ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಅದರ ಜೊತೆ ನಾವು ಗ್ರೀನ್ ಚಿಲ್ಲಿ ಹಸಿಮೆಣಸು ಹಾಕೊಳ್ಳೋಣ. ಫ್ರೋಸನ್ ಪೀಸ್ 1 ಮಿನಿಟ್ ಫ್ರೈ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ಅಕ್ಕಿಯನ್ನು ಹಾಕೊಳ್ಳೋಣ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಅದರ ಜೊತೆನೆ ಸಾಲ್ಟ್ ಉಪ್ಪು ಸೇರಿಸ್ಕೊಳ್ಳಿ. ಈಗ ಇಲ್ಲಿ ಅಕ್ಕಿಯನ್ನು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ರೆಸಿಪಿ ತುಂಬಾ ಸಿಂಪಲ್ ಹಾಗೂ ಟೇಸ್ಟಿ ಆದಂತಹ ರೆಸಿಪಿ. ನೀವು ಬ್ರೇಕ್ಫಾಸ್ಟ್ಗೆ ಮಾಡಬಹುದು ಅಥವಾ ಲಂಚ್ ಬಾಕ್ಸ್ಗೆ ಸಹ ಮಾಡಿ ತಕೊಂಡು ಹೋಗ್ಬೋದು. ಇಲ್ಲಿಗ ಅಕ್ಕಿ ಸ್ವಲ್ಪ ಫ್ರೈ ಆಗಿದೆ, ಸಾಕು. ಈಗ ನೀರು ಆ್ಯಡ್ ಮಾಡ್ಕೊಳ್ಳುವ. ಇಲ್ಲಿ 1 ಲೋಟ ರೈಸಿಗೆ ನಾನು 1/4 ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೇನೆ. ನೀವಿಲ್ಲಿ ಸಾಲ್ಟ್ ಅಡ್ಜಸ್ಟ್ ಮಾಡ್ಬೋದು ಈ ಸ್ಟೇಜಲ್ಲಿ. ಈಗ ನಾವು ಗಾರ್ಲಿಕ್ ಕ್ರಸ್ಟ್ ಬೆಳ್ಳುಳ್ಳಿ, ಗುದ್ದಿಟ್ಟ ಬೆಳ್ಳುಳ್ಳಿಯನ್ನು ಹಾಕೊಳ್ಳುವ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ, ಸಾಕು. ಈಗ ನಾವು ಕುಕ್ಕರ್ನ ಲಿಡ್ ಮುಚ್ಚಿ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ 2 ವಿಸಿಲ್ ಕೊಡುವ. ಕುಕ್ಕರ್ನ ಸ್ಟೀಮ್ ರಿಲೀಸ್ ಆಗಿದೆ. ಈಗ ಅದರ ಲಿಡ್ ತೆಗೆಯುವ. ಗ್ರೀನ್ ಪೀಸ್ ಪುಲಾವ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.